ವಿಚಾರ ಮಾಡ್ತಾ ಇದ್ದಾರೆ. ಈ ಹೆಣ್ಣನ್ನು ನಾನು ಗಂಡು ಮಾಡ್ತೇನೆ. ನೋಡಿ ವಸಿಷ್ಠ ಋಷಿಗಳ ತಪಸ್ಸು ಹೇಗಿತ್ತು ನೋಡಿ. ಆಗಿನ ಕಾಲದ ಋಷಿಗಳ ತಪಸ್ಸು ಎಷ್ಟು ಅದ್ಭುತ ಅಂದರೆ, ತಮ್ಮ ಎಲ್ಲ ವಿಧವಾಗಿರುವಂತಹ ತಪಸ್ಸನ್ನು ಪ್ರಯೋಗಿಸಿ ಅವರು ಹೇಳ್ತಾರೆ, ತಸ್ಮೈ ಏತತ್ ಸಂಕಲ್ಪ ವೈಷಮ್ಯಂ ಹೋತುರ್ಮೇ ವಿಚಾರತಃ ತಥಾಪಿ ಸಾಧಯಿಷ್ಯೇಹಂ ಸುಪ್ರಜಾಸ್ತಂ ಸ್ವತೇಜಸ. ಅದು ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಮಾತು ಹೇಳ್ತಾರೆ ಇಲ್ಲಿ ಅಂದರೆ, ಅಸ್ತೌಷಿತ್ ಆದಿಪುರುಷಂ ಇಳಾಯಾಹ ಪುಂಸ್ತ್ವ ಕಾಮ್ಯಯ. ವಸಿಷ್ಠ ಋಷಿಗಳು ಈ ಹುಟ್ಟಿರುವಂತಹ ಇವಳು ಗಂಡಾಗಬೇಕು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾರಂತೆ. ವಿಶಿಷ್ಟವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಆಗ ಹೆಣ್ಣಾದದ್ದು ಗಂಡಾಯಿತು. ನೋಡಿ, ಕೆಲವು ದಿವಸಗಳ ಹಿಂದೆ ಇದನ್ನೇ ಉಪನ್ಯಾಸ ಮಾಡ್ತಾ ಇರಬೇಕಾದಾಗ ಒಬ್ಬ ಅಮೇರಿಕಾದ ಒಬ್ಬ ಡಾಕ್ಟರ್ ಇದನ್ನು ನನಗೆ ಪ್ರಶ್ನೆ ಮಾಡಿದರು. ಅವರು ಹೇಳಿದರು, ಅಂದರೆ ನನಗೆ ಆಶ್ಚರ್ಯವಾದದ್ದೇನು ಅಂದರೆ, ಇವತ್ತು ಫಾರಿನ್ ಕಂಟ್ರಿಲಿ ಏನಾಗ್ತಾ ಇದೆ ಅಂದರೆ, ಈ ಗಂಡನ್ನ ಹೆಣ್ಣು ಮಾಡೋದು, ಹೆಣ್ಣನ್ನ ಗಂಡು ಮಾಡುವಂತಹ ಒಂದು ಪ್ರಯೋಗ ನಡೀತಾ ಇದೆ. ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಹುಟ್ಟಿದ ಮೇಲೆ ಗಂಡನ್ನ ಹೆಣ್ಣು ಮಾಡ್ತಾರಂತೆ, ಹೆಣ್ಣನ್ನ ಗಂಡು ಮಾಡ್ತಾರಂತೆ. ಆದರೆ ನನಗೆ ತುಂಬಾ ಆಶ್ಚರ್ಯವಾಗ್ತಾ ಇದೆ ಆಚಾರ್ಯ, ಪುರಾಣ ಕಾಲದಲ್ಲಿ ಯಾವತ್ತೋ ಇದು ನಡೆದು ಹೋಗಿದೆ. ಪುರಾಣ ಕಾಲದಲ್ಲಿ ವಸಿಷ್ಠ ಋಷಿಗಳು ಯಾವತ್ತೋ ಇದನ್ನು ಮಾಡಿ ಮುಗಿಸಿದ್ದಾರೆ. ಇವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದು ಹೊಸದಲ್ಲ. ನಮ್ಮ ಪುರಾಣದಲ್ಲಿ, ನಮ್ಮ ಶಾಸ್ತ್ರದಲ್ಲಿ, ನಮ್ಮ ವೇದದಲ್ಲಿ ಯಾವುದು ಹೊಸದಲ್ಲ ಅನ್ನೋದು ನನಗೆ ಈಗ ಗೊತ್ತಾಯಿತು ಅಂತ. ಹಾಗೆ ವಸಿಷ್ಠ ಋಷಿಗಳು ಆ ರೀತಿಯಾಗಿ ತಾವು ತಪಸ್ಸನ್ನ ಮಾಡಿ ಆ ಅದನ್ನ ಗಂಡು ಮಾಡಿದ್ದಾರೆ. ಏತತ್ ಸಂಕಲ್ಪ ತಸ್ಮೈ ಕಾಮವರಂ ತುಷ್ಟಃ ಭಗವಾನ್ ಹರೀಶ್ವರಃ ದದೋ ಇಳಾ ಅಭವತ್ತೇನ ಸುದ್ಯುಮ್ನಃ ಪುರುಷಋಷಭಃ. ಆಗ ಆ ಇಳಾದೇವಿಯ ಹೋಗಿ ಆಮೇಲೆ ಸುದ್ಯುಮ್ನಾದ ಹೆಣ್ಣು ಹೋಗಿ ಗಂಡಾಗಿದ್ದಾನೆ. ಇವನು ಗಂಡಸ ಮಗ ಆಗಿದ್ದಾನೆ ಅಂತ ಬಹಳ ಸಂತೋಷ ಪಡ್ತಾ ಇದ್ದಾನೆ ರಾಜ, ಸಂತೋಷ ಪಡ್ತಾ ಇದ್ದಾನೆ. ಆಗ ಸಯೇಕದಾ ಮಹಾರಾಜ ವಿಚರನ್ ಮೃಗಯಾಮನೆ. ಒಂದು ದಿವಸ ಅವನು ಕುದುರೆ ಮೇಲೆ ಕೂತ್ಕೊಂಡ, ಬೇಟೆಯಾಡಬೇಕು ಅಂತ ಹೇಳಿ ತಾನಲ್ಲಿಂದ ಕುದುರೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇಲಾವೃತ ಖಂಡವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಇಲಾವೃತ ಖಂಡ ಪ್ರವೇಶವನ್ನು ಮಾಡಿದ ತಕ್ಷಣ ಅಲ್ಲೇನಾಯಿತು ಅಂದರೆ, ತತ್ಮಿನ್ ಪ್ರವಿಷ್ಟ ಏವಾಸೋ ಸುದ್ಯುಮ್ನಃ ಪರವೀರ ಅಪಶ್ಯ ಸ್ತ್ರೀಯಮಾತ್ಮಾನಂ ಅಶ್ವಂಚ ವಡಮಾಂ. ಎಷ್ಟು ವಿಚಿತ್ರ ಅಂದ್ರೆ, ಸಡನ್ ಆಗಿ ಗಂಡಿದ್ದವನು ಮತ್ತೆ ಹೆಣ್ಣಾಗಿಬಿಟ್ಟ. ಗಂಡಿದ್ದವನು ಮತ್ತೆ ಹೆಣ್ಣಾಗಿಬಿಟ್ಟಾನೆ. ಅವ ಹೆಣ್ಣಾಗೋದಷ್ಟೇ ಅಲ್ಲ, ಗಂಡು ಕುದುರೆಯನ್ನೇ ತೆಗೆದುಕೊಂಡು ಹೋಗಿದ್ದ ಅದು ಹೆಣ್ಣಾಯಿತು ಅಂತ ಹೇಳ್ತಾರೆ. ಭಾಗವತರು ಹೇಳ್ತಾರೆ, ಗಂಡು ಕುದುರೆಯನ್ನು ತೆಗೆದುಕೊಂಡು ಹೋಗಿದ್ದ ಅಶ್ವ ಹೋಗಿ ವಡವ ಆಯಿತು ಅಂತ. ಹಾಗೆ ಆಗಿ ಹೋಗಿದೆ. ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಈ ವಿಪರ್ಯ ಆದದ್ದನ್ನು ನೋಡಿ ಎಲ್ಲರೂ ಕೂಡ ಅತ್ಯಂತ ವಿಸ್ಮಿತರಾಗಿದ್ದಾರೆ. ಏನ್ ಮಾಡಬೇಕು ಅಂದ್ರೆ, ಯಾಕೆ ಅವನು ಗಂಡಿದ್ದವನು ಮತ್ತೆ ಹೆಣ್ಣಾದ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಏನಿಲ್ಲ, ಏಕದಾ ಗಿರಿಶಂ ದ್ರಷ್ಟುಂ ಋಷಯಸ್ತತ್ರ ಸುವೃತಾ. ಒಂದು ದಿವಸ ಆ ಇಲಾವೃತ ಖಂಡದ ಕೆಳಗಡೆ ರುದ್ರದೇವರು ಪಾರ್ವತೀ ದೇವಿಯರು ಇರತಕ್ಕಂತಹ, ವಾಸ ಮಾಡತಕ್ಕಂತಹ ಸ್ಥಳ ಅದು. ಅಲ್ಲಿ ರುದ್ರದೇವರು ಮತ್ತೆ ಪಾರ್ವತೀ ದೇವಿಯರು ಏಕಾಂತದಲ್ಲಿದ್ದಾಗ ಅನೇಕ ಋಷಿಗಳು ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಬಹಳ ಅವಳಿಗೆ ನಾಚಿಕೆಯಾಗಿದೆ. ಏನು ಸ್ವಾಮಿ ಹೀಗಾಗ್ತಾ ಇದೆ? ಹಾಗಾದ್ರೆ ಒಂದು ಉಪಕಾರ ಮಾಡಬೇಕು ನೀವು. ಈ ಇಲಾವೃತ ಖಂಡದ ಕೆಳಗಡೆ ಯಾವ್ಯಾವ ಪುರುಷ ಬರ್ತಾನೋ ಅವ ಎಲ್ಲ ಸ್ತ್ರೀ ಆಗಬೇಕು ಅಂತ ವರ ಕೊಡ್ರಿ ಅಂತ ರುದ್ರದೇವರಿಗೆ ವರ ಬೇಡಿದ್ದಾಳೆ. ನೋಡ್ರಿ ಎಷ್ಟು ವಿಚಿತ್ರವಾಗಿರುವಂತಹ ತಪಸ್ಸು, ಏನು ಮಹಿಮೆ. ರುದ್ರದೇವರಂತಾರೆ ಆಗಲಿ ಅಂದ್ಬಿಟ್ರು. ಆ ಝೋನ್ನಲ್ಲಿ ಯಾರು ಪ್ರವೇಶ ಮಾಡುತ್ತಾರೆ ತಕ್ಷಣಕ್ಕೆ ಅವರು ಸ್ತ್ರೀಯರಾಗಿ ಬಿಡಬೇಕು. ನಾವೆಲ್ಲ ಸೇಫ್ ಆಗಿರ್ತೇವೆ, ನಮಗೆ ಯಾರ ಭಯ ಬರೋದಿಲ್ಲ. ಹಾಗಾಗಿ ನೀವು ಈ ರೀತಿಯಾಗಿ ಉಪಕಾರ ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಆಗ ತದೇವಂ ಭಗವಾನಾಹ ಪ್ರಿಯಾಯಾಹ ಪ್ರಿಯಕಾಮ್ಯಯ ಸ್ಥಾನನ್ಯಃ ಪ್ರವಿಶದೇತತ್ ಸವೈ ಯೋಷಿತ್ ಭವೇದಿತಿ. ಯಾರು ಈ ಸ್ಥಾನವನ್ನು ಪ್ರವೇಶ ಮಾಡ್ತಾರೆ ಅವರು
ನಿಶ್ಚಿತವಾಗಿ ಹೆಣ್ಣಾಗ್ತಾರೆ ಅಂತ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಪಾಪ ಆ ರಾಜನಿಗೆ ಬಹಳ ಚಿಂತೆಯಾಗಿ ಹೋಯಿತು. ಏನು ಮಾಡೋದೀಗ? ನಾನೇನೋ ಗಂಡು ಬೇಕು ಅಂತ ಅಪೇಕ್ಷೆ ಪಟ್ಟೆ, ಅದು ಹೆಣ್ಣಾಗಿ ಹುಟ್ಟಿತು, ಹೆಣ್ಣಾದದ್ದು ಮತ್ತೆ ಗಂಡಾಯಿತು, ಗಂಡಾದದ್ದು ಮತ್ತೆ ಹೆಣ್ಣಾಯಿತು, ಏನು ಮಾಡಬೇಕು ಅಂತ. ಇದರ ಮಧ್ಯದಲ್ಲಿ ಏನಾಗಿದೆ ಅಂದರೆ ಹೇಳ್ತಾರೆ, ಇದರ ಮಧ್ಯದಲ್ಲಿ ಏನಾಗಿದೆ ಅಂದರೆ ನೋಡಿ, ಆ ಇಳಾ ನಾಮಕನ ಪ್ರದ್ಯುಮ್ನ ಏನು ತಾನು ಇಳಾನಾದ, ಮತ್ತೆ ಇಳಾದೇವಿಯಾದಳು. ಇಳಾದೇವಿಯಾದಾಗ ಅವಳನ್ನ ಬುಧ ಮದುವೆ ಮಾಡಿಕೊಳ್ತಾನೆ. ಅವಳನ್ನ ಬುಧ ಮದುವೆ ಮಾಡಿಕೊಂಡು ಅಲ್ಲಿ ಪುರೂರವ ಎನ್ನುವಂತಹ ರಾಜ ಹುಟ್ಟುತ್ತಾನೆ. ಅವನು ಚಂದ್ರವಂಶದ ರಾಜ. ಹಾಗಾಗಿ ಸೂರ್ಯವಂಶದ ರಾಜನ ಮಗನೇ ಮಗಳಾದಾಗ ಹುಟ್ಟಿದವನು ಚಂದ್ರವಂಶಕ್ಕೆ ಕಾರಣನಾಗ್ತಾನೆ. ನೋಡಿ, ಬುಧನ ಮಗನಾಗಿ ಅಲ್ಲಿ ಹುಟ್ಟಿ ಬರ್ತಾನೆ ಪುರೂರವ. ಹಾಗಾಗಿ ಇದೊಂದು ವಿಚಿತ್ರವಾಗಿರತಕ್ಕಂತಹ ಮಹಿಮೆ ಎಂಬುದಾಗಿ ತೋರಿಸ್ತಾರೆ. ಮತ್ತೆ ಅಷ್ಟೊತ್ತಿಗೇನಾಯಿತು, ಸಾಪಿತಂ ಚಕಮೇ ಸುಬ್ರೂಹು ಸೋಮರಾಜ ಸುದಂಪತಿಂ ಸದಸ್ಯಾಂ ಜನಯಾಮಾಸ ಪುರೂರವಜಮಾತ್ಮಜಂ. ಏನ್ ಮಾಡಬೇಕು? ಮತ್ತೆ ವಸಿಷ್ಠ ಋಷಿಗಳ ಸ್ಮರಣೆ ಮಾಡಿದ. ಬಂದೇ ಬಿಟ್ಟರು ವಸಿಷ್ಠ ಋಷಿಗಳು. ಏನ್ ಬೇಕಪ್ಪ? ಯಾಕೆ, ಏನಾಯ್ತು? ಸ್ವಾಮಿ, ದೊಡ್ಡ ಸಮಸ್ಯೆ ಆಗಿದೆ ಎಂದ. ಏನಾಯ್ತು? ಅಲ್ಲ, ಬೇಕು ಅಂತ ಬಯಸಿ ನಾನು ನಿಮ್ಮ ಕಡೆಯಿಂದ ಹೆಣ್ಣನ್ನ ಗಂಡು ಮಾಡಿಕೊಂಡೆ, ಮತ್ತೆ ಅವನು ಹೆಣ್ಣಾಗಿದ್ದಾನೆ. ಅಯ್ಯೋ ಮಹಾರಾಯ, ಏನ್ ಮಾಡ್ಬೇಕೀಗ? ಸರಿ ಆಗ್ಲಿ, ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ಅವನ ಹೆಣ್ಣಿದ್ದವನು ಮತ್ತೆ ಗಂಡಾಗ್ತಾನೆ ಅಂತಂದ್ರು. ಸರಿ ಆಯ್ತು ಅಂತ ಅವರು ಪ್ರಯತ್ನ ಮಾಡಿ ತಾವು ತಪಸ್ಸನ್ನ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ರುದ್ರದೇವರು ಬಂದ್ರು. ಸ್ವಾಮಿ, ರುದ್ರದೇವರು ಹೇಳ್ತಾರೆ, ನನ್ನ ತಪಸ್ಸಿನಿಂದ ನನ್ನ ವರದಿಂದ ಅವನು ಗಂಡಿದ್ದು ಹೆಣ್ಣಾಗಿದ್ದಾನೆ, ಮತ್ತೆ ಅವನನ್ನ ಗಂಡು ಮಾಡುವಂಗಿಲ್ಲ, ಏನ್ ಮಾಡ್ಬೇಕೀಗ? ಸರಿ, ಅವನ್ ಮಾಡ್ರಿ, ಏನಿಲ್ಲ, ಮಾಸಂ ಪುಮಾಂಸ ಭವಿತ ಸ್ತ್ರೀ ಮಾಸಂ ತಪಸಾತವ ಇತ್ಥಂ ವ್ಯವಸ್ಥೆಯ ಕಾಮಂ ಸುದ್ಯುಮ್ನೋ ಅವತು ಮೇದಿನಿ. ಏನ್ ಮಾಡ್ಲಿ ಅಂದ್ರೆ, 1 ತಿಂಗಳು ಗಂಡಾಗ್ಲಿ, 1 ತಿಂಗಳು ಹೆಣ್ಣಾಗ್ಲಿ, ನನ್ನ ತಪಸ್ಸಿಂದ 1 ತಿಂಗಳು ಹೆಣ್ಣಾಗ್ಲಿ, ನಿಮ್ ತಪಸ್ಸಿಂದ 1 ತಿಂಗಳು ಗಂಡಾಗಿ ಆಮೇಲೆ ರಾಜ್ಯಭಾರವನ್ನ ಮಾಡ್ಲಿ ಅವನು ಅಂತ ಈ ರೀತಿಯಾಗಿ ಹೇಳಿದಾಗ ಆಗ ಮತ್ತೆ ಮನುವಿಗೆ ಸ್ವಲ್ಪ ತೊಂದರೆ ಆಯಿತು. ಹೀಗಿದ್ರೆ ಇದು ಸಾರಿ ಹೋಗೋದಿಲ್ಲ, ರಾಜ್ಯವನ್ನು ಆಳೋದಕ್ಕೆ ಏನು ಹೆಣ್ಣಾದಾಗ ಏನು ರಾಜ್ಯ ಆಳ್ತಾನೆ, ಬೇಡವೇ ಬೇಡ ಅಂತ ಹೇಳಿ ಆಮೇಲೆ ತಾನು ಮತ್ತೆ 10 ಜನ ಮಕ್ಕಳನ್ನು ಪಡಿತಾನೆ. ಹೇಗೆ ಪಡೆದ ಅಂದರೆ ಹೇಳ್ತಾರೆ, ಒಳ್ಳೆಯ ಉತ್ತಮವಾದ ಸಂತತಿ ನಮಗಾಗಬೇಕು ಅಂದರೆ ತಪಸ್ಸು ಮಾಡಲೇಬೇಕು. ತಪಸ್ಸು ಮಾಡದೇ ಹೋದರೆ ಉತ್ತಮವಾದ ಸಂತತಿ ನಮಗಾಗೋದಿಲ್ಲ. ಅದಕ್ಕಾಗಿ ಪುತ್ರಕಾಮಸ್ ತಪಸ್ತೇಪಿ ಯಮುನಾಯಾಂ ಶತಂ ಸಮಾಹ, 100 ವರ್ಷಗಳ ಕಾಲ ತಪಸ್ ಮಾಡಿದಂತೆ ಮನು ಯಮುನಾ ನದಿಯಲ್ಲಿ ಕೂತ್ಕೊಂಡು ಒಳ್ಳೆಯ ಮಕ್ಕಳಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ತತಃ ಅಜನಯದ್ ಮಧುರ್ದೇವಂ ಅಪತ್ಯಾರ್ಥಂ ಹರಿಂ ಪ್ರಭುಂ, ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಆಗ ಹುಟ್ಟಿದವರೇ ಇಕ್ಷ್ವಾಕು ಮೊದಲಾಗಿರ್ತಕ್ಕಂತಹ 10 ಜನ ಅಲ್ಲಿ ಹುಟ್ಟಿ ಬರ್ತಾರೆ. ನೋಡಿ, ಇಕ್ಷ್ವಾಕು ಆ ಮನುವಿನ ಮೂಗಿನಿಂದಲೇ ಹುಟ್ಟಿದ್ದಾನೆ. ಕ್ಷುವತಃ ಅವನಿಗೇನು ನಾವೇನು ಅಕ್ಷಿ ಅಂತ ಅಂತೇವೆ, ಆ ಅಕ್ಷಿ ಅಂತ ಅಂದಾಗಲೇ ಹುಟ್ಟಿದವನು ಮೂಗಿನಿಂದ, ಅದಕ್ಕಾಗಿ ಅವನು ಇಕ್ಷ್ವಾಕು ಅಂತ ಹೆಸರು. ಕ್ಷುವತಃ ಮನುವಿನಿಂದ ಹುಟ್ಟಿದ್ದಾನೆ. ಅದರಲ್ಲೇನಾಯಿತು ಅಂದರೆ ಮುಂದೆ ಒಬ್ಬೊಬ್ಬರ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಕ್ಷ್ವಾಕು, ನರಿಷಂತ, ಆಮೇಲೆ ಶರಿಯಾತಿ, ಇವರೆಲ್ಲರ ಒಬ್ಬೊಬ್ಬರ ಚರಿತ್ರೆಯನ್ನು ಹೇಳ್ತಾರೆ. ಅದರಲ್ಲಿ ಒಬ್ಬ ಪೃಷಧ್ರ ಎಂಬತಕ್ಕಂತಹ ಒಬ್ಬ ಮನುವಿನ ಮಗ. ಪೃಷಧ್ರ ಅಂತ ಅವನ ಹೆಸರು. ಅವನಿಗೆ ಗುರುಗಳೇನು ಹೇಳಿರ್ತಾರೆ ಅಂದರೆ, ನೀನು ಗೋವನ ರಕ್ಷಣೆ ಮಾಡ್ತಾ ಇಲ್ಲಿ ಯಾವಾಗಲೂ ಇರಬೇಕಪ್ಪ, ಗೋ ಸಂರಕ್ಷಣೆ ಮಾಡೋದು ನಿನ್ನ ಕೆಲಸ, ಅದು ನೋಡಿಕೋ ಅಂತ ಅವರು ಹೇಳ್ತಾರೆ. ಹೇಳಿದಾಗ ಆಗ ಏನಾಯಿತು ಅಂದರೆ, ಪಾಪ ಪೃಷಧ್ರ ತಾನು ಗೋ ರಕ್ಷಣೆ ಮಾಡ್ತಾ ಇದ್ದಾನೆ, ಎಲ್ಲ ಗೋಗಳ ರಕ್ಷಣೆ ಆಗ್ತಾ ಇರ್ತದೆ. ಒಂದು ದಿವಸ ರಾತ್ರಿ ಏನಾಗುತ್ತೆ ಅಂದರೆ, ಒಂದು ಹುಲಿ ಆ ಗೋಶಾಲೆಯನ್ನು ಪ್ರವೇಶ ಮಾಡಿಬಿಡ್ತು. ಹುಲಿ ಒಂದು ಗೋಶಾಲೆಯನ್ನು ಪ್ರವೇಶ ಮಾಡಿದೆ, ಗೋಗಳಂತ ಎಲ್ಲಿಗೆ ಬರ್ತಾ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಗೊತ್ತಾದ ತಕ್ಷಣ ಆಗಿಂದಾಗಲೇ ತಾನೇನು ಮಾಡಿದ ಅಂದರೆ, ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಂಡು
ಹುಲಿಯನ್ನು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾನೆ. ಹುಲಿಯನ್ನು ಕೊಲ್ಲಬೇಕು ಅಂತ ಹೋಗ್ತಾ 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 ಇರಬೇಕಾದಾಗ ಬೈ ಮಿಸ್ಟೇಕ್ ಏನಾಗೋಯಿತು ಅಂದರೆ ಹುಲಿಗೆ ಬೀಳುವ ಖಡ್ಗದ ಏಟು ಆಕಳಿಗೆ ಬಿದ್ದು ಹೋಯಿತು. ಆಕಳ ರುಂಡವೇ ಕಿತ್ತಿ ಹೋಯಿತು, ಹುಲಿಗೆ ಕಿವಿ ಮಾತ್ರ ಕಟ್ಟಾಯಿತು. ಹೀಗಾಗೋಯ್ತು. ಆ ಹುಲಿ ಹಾಗೆ ರಕ್ತ ಸೋರಿಸ್ತಾ ಹಾಗೆ ತಾನೇ ಓಡಿ ಹೋಗಿಬಿಟ್ಟಿದೆ. ನಾನು ಹುಲಿಯನ್ನೇ ಕೊಂದೆ ಅಂತ ತಿಳ್ಕೊಂಡ. ಬೆಳಗ್ಗೆ ಎದ್ದು ನೋಡ್ತಾನೆ, ಗೋಹತ್ಯೆಯನ್ನು ಮಾಡಿದ್ದಾನೆ. ಏನು ಮಾಡಬೇಕು? ಮಹಾ ಅಪರಾಧವಾಯಿತು, ತಿಳಿಯದೇ ಮಾಡಿಬಿಟ್ಟಿದ್ದೇನೆ. ನೋಡಿ, ತಿಳಿಯದೇ ಮಾಡಿರ್ತಕ್ಕಂತಹ ಪಾಪಕ್ಕೆ ಗುರುಗಳೇನು ಹೇಳ್ತಾರೆ ಅಂದರೆ, ನೋಡಪ್ಪ, ನೀನು ತಿಳಿಯದೇ ಮಾಡಿದ್ರೂ ಕೂಡ ಅದು ಮಹಾಪಾಪವೇ, ಪಾಪವನ್ನೇ ಮಾಡಿದ್ದೀಯ. ಅದಕ್ಕಾಗಿ ನೀ ಏನು ಮಾಡು ಅಂದರೆ, ಏನಿಲ್ಲ, ತಂಸಶಾಪ ಕುಲಾಚಾರ್ಯ ಕೃತಾಗಸಸ್ತಂ ಅಕಾಮತಃ ನಕ್ಷತ್ರ ಬಂದು ಶೂದ್ರಸ್ತಂ ಕರ್ಮಣ ಭವಿತಾ ಮುನ. ನೀನಿವಾಗ ಕ್ಷತ್ರಿಯನಾಗಲಿಲ್ಲ, ಶೂದ್ರನಾಗಿ ಹೋದಿ ನೀನು. ಯಾಕೆ ಅಂದರೆ ಗೋಹತ್ಯೆಯನ್ನು ಮಾಡಿದ್ದೀಯ. ಅದಕ್ಕಾಗಿ ನೀನೇನು ಮಾಡಬೇಕು ಅಂದರೆ, ರಾಜ್ಯವನ್ನು ಆಳೋ ಹಾಗಿಲ್ಲ, ಇನ್ಮೇಲೆ ರಾಜ್ಯವನ್ನು ಆಳೋ ಹಾಗಿಲ್ಲ, ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ, ಬ್ರಹ್ಮಚಾರಿಯಾಗಿ ಇರಬೇಕು, ಏಕಾಂತದಲ್ಲಿರಬೇಕು, ವಿಮುಕ್ತ ಸಂಘ ಶಾಂತಾತ್ಮ ಸಂಯತಾಕ್ಷ ಅಪರಿಗ್ರಹ. ಮದುವೆಯನ್ನು ಮಾಡಿಕೊಳ್ಳದೇನೆ ಕಾಡಿನಲ್ಲಿ ನೀನು ಎದ್ದು ಬಿಡಬೇಕು ಅಂತ ಅವನಿಗೆ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಯೋಚನೆ ಮಾಡಬೇಕಾದದ್ದೇನು ಅಂದರೆ, ತಿಳಿಯದೆ ಮಾಡಿದ ಪಾಪಕ್ಕೆ ಈ ಪ್ರಾಯಶ್ಚಿತ್ತ ಅಂದರೆ ತಿಳಿದು ಮಾಡಿದ ಪಾಪಕ್ಕೆ ಇನ್ನೇನಿದೆ ಹೇಳಿ ನೋಡೋಣ. ತಿಳಿದು ನಾವು ಪ್ರಾರಬ್ಧ ಕರ್ಮ ವಶರಾಗಿ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡ್ತೇವೆ ಅಂದರೆ ಅದಕ್ಕೆಷ್ಟು ಪ್ರಾಯಶ್ಚಿತ್ತ ಇರಲಿಕ್ಕಿಲ್ಲ. ಯಾರೋ ಒಬ್ಬರು ಹೇಳಿದ್ರಂತೆ, ಪ್ರಾಯಶ್ಚಿತ್ತ ಅನ್ನೋದೇನಿದೆ ಇದು ತಿಳಿಯದೇ ಮಾಡಿದ ಪಾಪಕ್ಕೆ ಮಾತ್ರ ಪ್ರಾಯಶ್ಚಿತ್ತವೇ ಹೊರತು ತಿಳಿದು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಪ್ರಾಯಶ್ಚಿತ್ತಗಳು ಅಂತ ನಾವು ಕೇಳ್ತೇವೆ ಶಾಸ್ತ್ರದಲ್ಲಿ, ಪುರಾಣದಲ್ಲಿ. ಆ ಕೇಳುವಂತಹ ಎಲ್ಲ ಪ್ರಾಯಶ್ಚಿತ್ತಗಳು ಎದಕ್ಕೆ ಅಂತ ಕೇಳಿದರೆ ತಿಳಿಯದೇ ಮಾಡಿದ ಪಾಪಕ್ಕೆ. ತಿಳಿದು ಪಾಪ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಯಾಕೆ ಅಂದರೆ, ಯಾರೋ ಒಬ್ರು ಹೇಳಿದರು, ತಿನ್ನಬಾರದ್ದನ್ನು ತಿಂದರೆ ಏನು ಪ್ರಾಯಶ್ಚಿತ್ತ? ತಿನ್ನಬಾರದ್ದನ್ನು ತಿಂದರೆ ಪಂಚಗವ್ಯ ಕುಡಿಬೇಕು ಅಂತ. ತಿನ್ನಬಾರದ್ದಿಂದ ಪಂಚಗವ್ಯ ಕುಡಿಬೇಕು ಅಂತ ಅವ್ರೇನು ಮಾಡಿದರು, ಒಂದು ವಾಟರ್ ಬಾಟಲಲ್ಲಿ ಪಂಚಗವ್ಯ ತಗೊಂಡು ಹೋದರು. ಒಂದು ಇಡ್ಲಿ ತಿನ್ನೋದು, ಪಂಚಗವ್ಯ ಕುಡಿಯೋದು. ಹೋಟೆಲಲ್ಲಿ ಒಂದು ವಡಾ ತಿನ್ನೋದು, ಪಂಚಗವ್ಯ ಕುಡಿಯೋದು. ಉಳ್ಳಾಗಡ್ಡಿ ಸುಸ್ಲಾ ತಿನ್ನೋದು, ಪಂಚಗವ್ಯ ಕುಡಿಯೋದು. ನೀವೇ ಹೇಳಿರಲ್ಲ, ತಿನ್ನಬಾರದನ್ನು ತಿಂದರೆ ಏನು ಪ್ರಾಯಶ್ಚಿತ್ತ? ಅದಕ್ಕೆ ಅವ್ರು ಹೇಳಿದರು, ಹಂಗಲ್ರಿ, ನೀವು ಒಂದು ಡ್ರಮ್ ಗಟ್ಟಲೆ ನೀವು ಪಂಚಾಮೃತ ಪಂಚಗವ್ಯ ಕುಡಿದ್ರೂ ಪಾಪ ಹೋಗೋದಿಲ್ಲ. ಯಾಕೆ ಅಂದರೆ ತಿಳಿಯದೇ ಮಾಡಿದ ಪಾಪಗಳಿಗೆ ಮಾತ್ರ ಪ್ರಾಯಶ್ಚಿತ್ತವೇ ಹೊರತು ತಿಳಿದು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಹಾಗಾಗಿ ದಾಸರು ಹೇಳ್ತಾರಲ್ಲ, ಅವರೆಲ್ಲ ಒಂದು ಕಡೆ ಹೋಗಿ ಪಟ್ಟಿ ಮಾಡಿದ್ದಾರೆ, ಯಾರ್ಯಾರು ಏನೇನು ಪಾಪಗಳನ್ನು ಮಾಡ್ತಾರೆ ಅನ್ನೋದನ್ನು ಪಟ್ಟಿ ಮಾಡಿ ನಮಗೆ ಹೇಳ್ತಾರೆ. ಪಾಪವನ್ನ ಬೇಕು ಅಂತೆ ಮಾಡ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಪುಣ್ಯದ ಫಲ ಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಪುಣ್ಯ ಮಾಡೋದಿಲ್ಲ, ಪಾಪವನ್ನೇ ಮಾಡಿ ಪುಣ್ಯದ ಫಲ ಬೇಕು ಅಂದರೆ ಹೇಗೆ? ಹೌದೋ ಇಲ್ಲ? ಹಿಟ್ಟ ತುಳಿದು ನಿಟ್ಟ ಬಿಸುವರೋ ಕುಟ್ಟರೋ ರಂಗವಲ್ಲಿಯ, ಕುಟ್ಟರೋ ರಂಗವಲ್ಲಿಯ, ಸಾಲು ಸಾಲೆಮ್ಮೆಯ ಸೋಲದೆ ತೊಳೆವರು, ಶಾಲಿಗ್ರಾಮಕ್ಕೆ ನೀರೆರೆಚರು ಜನ, ಬೇಡುವರೋ ಸುಖವ ರಂಗಯ್ಯ ನಿನ್ನ, ಬೇಡುವರೋ ಸುಖವ, ಬೇಡುವರೋ ಸುಖ ಬೇಡರೋ ಕಷ್ಟವ, ಮಾಡಲರಿಯರದರುಪಾಯವ. ನೋಡಿ, ತಮ್ಮನೆಯವರಿಗೆ ಗಮ್ಮನೆ ತುಪ್ಪ, ದೇವಬ್ರಾಹ್ಮಣರಿಗೆ ಕಮ್ಮಟ ತುಪ್ಪ, ಇದೆಲ್ಲ ನೋಡಿದ್ದಾರೆ ದಾಸರು. ಇದೆಲ್ಲ ನೋಡಿ ನಮಗೆ ಹೇಳ್ತಾರೆ ಅವರು, ನೋಡು, ನೀವು ತಿಳಿದು ಪಾಪ ಮಾಡಿ ಆಮೇಲೆ ಪುಣ್ಯದ ಫಲ ಬೇಕು ಅಂದರೆ ಸಿಗೋದಿಲ್ಲ. ಹಾಗೆ ಆ ರಾಜನಿಗೆ ಪಾಪ, ಅವನು ತಿಳಿಯದೇ ಮಾಡಿದ ಪಾಪಕ್ಕೆ ಆ ರೀತಿಯಾಗಿ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಅವನು ಹೇಳ್ತಾರೆ, ಕವಿಸ್ತದಾಯಂ ವಿಷಯೇಷು ನಿಸ್ಪೃಹ ವಿಸೃಜ್ಯ ಸಂಘಂ ಸಹ ಬಿಂದುಬಿರ್ವನಂ, ನಿವೇಶ್ಯ ಚಿತ್ತೇ ಪುರುಷಂ ಸರೋಜಿಷಂ ನಿವೇಶ ಕೈಶೋರವಯ ಪರಂಗತಃ. ಹೇಳ್ತಾರೆ, ಅವನು ಎಲ್ಲವನ್ನ
ವಿಷಯವನ್ನು ತ್ಯಾಗ ಮಾಡಿ ವಿರಕ್ತನಾಗಿ ಹೋಗಿಬಿಟ್ಟ. ಕಾಡಿನಲ್ಲಿ ಹೋಗಿದ್ದಾನೆ. ನಿರಂತರವಾಗಿ ಹರಿಯ ಧ್ಯಾನವನ್ನು ಮಾಡ್ತಾ 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 ತಾನೇನು ಎರಡನೇ ವಿಚಾರವನ್ನೇ ಮಾಡಲಿಲ್ಲ. ಬ್ರಹ್ಮಚಾರಿಯಾಗಿ ತಾನು ಊರ್ಧ್ವರಿತಸ್ಥನಾಗಿ, ಅದರಲ್ಲಿ ಒಂದು ಶರ್ಯಾತಿ ಮಾನವೋ ರಾಜ ಬ್ರಹ್ಮಿಷ್ಠ ಸಂಬಭೂವ ಯೋವಾ ಅಂಗಿರಸಾಂ ಸತ್ರೆ ದ್ವಿತೀಯ ಮಹರಣಜ್ಞಗ. ಶರ್ಯಾತಿ ಎನ್ನುವಂಥ ಒಬ್ಬ ರಾಜ. ಈ ಶರ್ಯಾತಿ ಮಹಾರಾಜನಿಗೆ ಸುಕನ್ಯಾ ನಾಮ ತಸ್ಯಾಸೀತ್ ಕನ್ಯಾ ಕಮಲಲೋಚನ. ಅವನಿಗೆ ಮಗಳು ಸುಕನ್ಯಾ ಅಂತ ಒಬ್ಬಳು ಮಗಳಿದ್ದಾಳೆ. ಶರ್ಯಾತಿ ಮಹಾರಾಜನಿಗೆ ಸುಕನ್ಯಾ ಮಗಳಾಗಿದ್ದಾಳೆ. ಒಂದು ದಿವಸ ಏನಾಯಿತು ಅಂದರೆ, ತಯಾಸಾರ್ಧಂ ವನಗತಃ, ಒಂದು ವನಕ್ಕೆ ಹೋಗಿದ್ದಾನೆ. ಯಾವ ವನ ಅಂದರೆ ಚವನ ಋಷಿಗಳ ಆಶ್ರಮ. ಚವನ ಋಷಿಗಳ ಆಶ್ರಮಕ್ಕೆ ಹೋಗಿದ್ದಾರೆ. ಹೋದಾಗ ಎಲ್ಲರೂ ಕೂಡ ಅಲ್ಲಿ ಸೈನಿಕರಿದ್ದಾರೆ, ಆ ಎಲ್ಲರ ಜೊತೆಗೆ ಆಟವಾಡ್ತಾ ಇದ್ದಾರೆ. ಗೆಳತಿಯರಿದ್ದಾರೆ, ಎಲ್ಲರೂ ಕೂಡ ಆಟವಾಡ್ತಾ ಇದ್ದಾರೆ. ಏನಾಯಿತು ಅಂದರೆ, ಪಾಪ ಸುಕನ್ಯೆ ಏನು ಮಾಡಿದ್ದಾಳೆ ಅಂದರೆ, ಅಲ್ಲಿ ತಾನು ಆ ವಲ್ಮೀಕರಂಧ್ರೆಯ ಜದೃಶೆ ಖದ್ಯೋತೇವ ಜ್ಯೋತಿಷಿ, ಒಂದು ಹಾವಿನ ಹುತ್ತು ನೋಡ್ತಾ ಇದ್ದಾಳೆ. ಹುತ್ತಿನ ಒಳಗಡೆ ಒಂದು ಮಿನಿ ಒಂದು ಹೊಳೆಯುವಂತಹ ಒಂದೇನೋ ಒಂದು ಮಣಿ ಕಣ್ಣಂಗೆ ಕಾಣಿಸ್ತು. ಏನಿರ್ಬೇಕಿಲ್ಲಿ ಮಣಿ ಒಳಗೆ ಅಂತ ವಿಚಾರ ಮಾಡಿ ಅದನ್ನು ತಗೋಬೇಕು ಅಂತ ಎರಡು ಚೂಪಾದ ಕಡ್ಡಿ, ಆ ಕಡ್ಡಿಯನ್ನು ತಗೊಂಡು ಒಳಗಡೆ ಹಾಕಿ ಚುಚ್ಚುತ್ತಾಳೆ. ಚುಚ್ಚಿದರೆ ಬಳ 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 ರಕ್ತ ಹರಿಲಿಕ್ಕೆ ಶುರು ಆಗಿಬಿಡ್ತು. ಎಲ್ಲ ರಕ್ತ ಹರಿತಾ ಇದೆ. ಸುಮ್ಮನೆ ಕೂತ್ಬಿಟ್ಲು, ಯಾರ ಹತ್ರ ಮಾತಾಡಲಿಲ್ಲ. ನೋಡಿ, ಹಾಗಾಗತ್ತೆ. ಎಲ್ಲಾದರೂ ಹೋದಾಗ ಏನಾದರೂ ಪಾಪ ಮಾಡಿಬಿಟ್ಟಿವಿ ಅಂದರೆ ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ ನಾವು. ಸುಮ್ಮನೆ ಗಪ್ಚಿಪ್ಪನ್ನು ಬಸ್ ಹತ್ತಿ ಓಡಿ ಬಂದ್ಬಿಡ್ತೀವಿ, ಏನು ಮಾತಾಡೋದಿಲ್ಲ. ಇಲ್ಲೇನಾಯಿತು ಅಂದರೆ, ಅದು ವನ, ಅದು ತಪೋವನ, ಋಷಿಗಳು ತಪಸ್ಸು ಮಾಡುವಂಥ ವನ, ಅದು ಸಾಮಾನ್ಯ ವನವಲ್ಲ. ಹೋಗಿದ್ದಾರೆ. ಎಲ್ಲರ ಆ ಸೈನಿಕರಿಗೆ ಶಕನ್ಮೂರ್ತಂ ನಿರೋಧೂಭೂತ್ ಸೈನಿಕಾನಾಂತ ತಕ್ಷಣ ಎಲ್ಲ ಸೈನಿಕರಿಗೆ ಹೊಟ್ಟೆ ಉಬ್ಬಿ ಹೋಯಿತು, ಮೂತ್ರವೇ ಬಂದಾಗಿ ಹೋಯಿತು. ತುಂಬ ಒದ್ದಾಡ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಆಗ ಶರ್ಯಾತಿ ರಾಜ ಕೇಳಿದ, ಯಾರಾದರೂ ಏನಾದರೂ ಕೆಟ್ಟ ಕೆಲಸ ಮಾಡಿದ್ದೀರೇನು? ಇದು ಯಾಕೆಂದರೆ ತಪೋವನ, ಇಲ್ಲಿ ಬಂದು ನಾವು ಏನೂ ಕೆಟ್ಟ ಕೆಲಸವನ್ನು ಮಾಡಬಾರದು. ಏನು ಮಾಡಿದ್ದೀರಿ ನೋಡಿ. ಅದಕ್ಕಾಗಿಯೇ ನಾವೆಲ್ಲಾದರೂ ಮೂಲ ವೃಂದಾವನ ಗುರುಗಳ ಸನ್ನಿಧಾನಕ್ಕೆ ಹೋದಾಗ ಬಹಳ ಜಾಗರೂಕತೆಯಿಂದ ಇರಬೇಕು. ಅಲ್ಲಿ ಹೋದರೆ ಮನಸ್ಸೇ ಶಾಂತವಾಗಿರ್ತದೆ. ಅಲ್ಲಿರುವಂತಹ ವಿಬ್ರೇಷನ್ನೇ ಬೇರೆ ಇರ್ತದೆ. ಆರಾಮಾಗಿರ್ತೀವಿ ನಾವು ಅಲ್ಲಿ ಹೋದರೆ, ಯಾವ ಜಂಜಾಟ ಇರೋದಿಲ್ಲ. ಅಲ್ಲಿಯೂ ಹೋಗಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತೆ. ಅಲ್ಲಿ ಹೋಗಿ ನಾವು ಮತ್ತೆ ಪಾಪ ಮಾಡೋದಿಲ್ಲ, ಮಾಡಬಾರದು. ಹಾಗಾಗಿ ಏನಾಯಿತು ಅಂದರೆ, ಕೇಳಿದ, ಯಾರು ಹೇಳಿದ್ರು ನಂಗೇನು ಗೊತ್ತಿಲ್ಲ, ನಾವೇನು ಮಾಡಿಲ್ಲ. ಕೊನೆಗೆ ಪಾಪ ಆ ಸುಕನ್ಯೆ ಹೇಳ್ತಾಳೆ, ಅಪ್ಪ ನಿಮಿಷ ಇಲ್ಲಿ ಬಾ, ನಾನೇ ಒಂದು ಕೆಟ್ಟ ಕೆಲಸ ಮಾಡಿದ್ದೀನಿ. ಏನು ಮಾಡಿದ್ದೀಯಮ್ಮ? ಅಲ್ಲ, ಅಲ್ಲಿ ಹೋಗಿದ್ದೆ, ಆ ಎರಡು ಹಾವಿನ ಹುತ್ತಿನ ಒಳಗಡೆ ನೋಡಿದೆ, ಕಣ್ಣು ಹಾಕಿ ನೋಡಿದಾಗ ಏನೋ ಎರಡು ಮತ್ತೆ ಸುಂದರವಾದ ಜ್ಯೋತಿಗಳು ಕಣ್ಣನ್ನು ಕಾಣಿಸ್ತು. ನಾನು ಹೋಗಿ ಕಡ್ಡಿಯಲ್ಲಿ ಚುಚ್ಚಿದ್ದೇನೆ, ರಕ್ತ ಬರ್ತಾ ಇದೆ ಅಂತ ಹೇಳಿಬಿಡ್ತಾಳೆ. ನೋಡಿ, ಹೋದರೆ ದುಹಿತುಸ್ತದಗಂ ಶ್ರುತ್ವ ಶರ್ಯಾತಿ ಜಾತಸದ್ಭು ಸಹ ಮುನಿಂ ಪ್ರಸಾದಯಾಮಾಸ ವಲ್ಮೀಕಾಂತರ್ಹಿತಂ ಶನೈಹಿ. ಏನಿಂತ ಕೆಲಸ ಮಾಡಿಬಿಟ್ಟಿಯಮ್ಮ, ಒಳಗೆ ಏನಿದ್ದಾರೆ ಯಾರಿದ್ದಾರೆ ಅಂತ ವಲ್ಮೀಕವನ್ನು ತೆಗೆದು ನೋಡಿದರೆ ಅಸ್ಥಿ ಪಂಜರ. ಅಲ್ಲಿ ಚವನ ಋಷಿಗಳು ಪರಮಕೋಪಿಷ್ಠರು, ಪರಮಕೋಪಿಷ್ಠರಾದ ಚವನ ಋಷಿಗಳು ತಪಸ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ಹಾವಿನ ಹುತ್ತು ಬೆಳೆದು ಹೋಗಿದೆ. ಅವರು ಕಣ್ಣು ತೆಗೆದಿದ್ದಾರೆ, ಇವಳು ಚುಚ್ಚಿದ್ದಾಳೆ ಕಣ್ಣಿಗೆ. ಅವರ ಎರಡೂ ಕಣ್ಣುಗಳಿಗೆ ಚುಚ್ಚಿಬಿಟ್ಟಿದ್ದಾರೆ. ಆಗ ಏನು ಮಾಡಬೇಕು? ತಪ್ಪಾಯಿತು ಅಂತ ಬೇಡಿಕೊಂಡ. ಗುರುಗಳಿಗೆ ಹೇಳ್ತಾನೆ, ಸ್ವಾಮಿ ತಪ್ಪಾಯಿತು, ಅಪರಾಧ ಆಗಿದೆ, ನೀವು ಏನಂತೀರೋ ಅದನ್ನು ನಾನು ಕೊಡ್ತೇನೆ, ದಯಮಾಡಿ ನೀವು ಹೇಳ್ರಿ, ಅಪರಾಧ ಆಗಿದೆ, ಪ್ರಾಯಶ್ಚಿತ್ತ ಏನು ಮಾಡ್ಕೋಬೇಕು? ಅವ್ರು ಹೇಳ್ತಾರೆ, ಚಮನ ಋಷಿಗಳು, ಪ್ರಾಯಶ್ಚಿತ್ತ ಏನು ಮಾಡ್ಕೊಳ್ಳೋದಿಲ್ಲ, ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಪಾಪ ಆಗ ನೋಡಿದರೆ ಅವರು ಮುದುಕರು, ವಯಸ್ಸಾಗಿ ಹೋಗಿದೆ, ಎಲ್ಲ ದೇಹವೆಲ್ಲ ಕೃಶರಾಗಿ ಹೋಗಿದ್ದಾರೆ, ಅಲ್ಲೆಲ್ಲ ಬಿದ್ದೋಗಿದೆ. ಇವಳೇನೋ ಪಾಪ ಸುಕನ್ಯಾ, 16 ವರ್ಷದ ತರುಣಿ. ಪಾಪ
ಹೋಗಿ ಹೇಳ್ತಾನೆ, ಅಮ್ಮ ಏನು ಮಾಡಬೇಕಮ್ಮ, ತಪ್ಪು ನೀನೇ ಮಾಡಿದ್ದಿ, ಅವರು ಮತ್ತೆ ಋಷಿಗಳು ಕೋಪಿಷ್ಠರು ಶಾಪ ಕೊಟ್ಬಿಡ್ತಾರೆ, ಅವ್ರನ್ನ ಮದುವೆ ಆಗಬೇಕು ಅಂತಾರೆ, ಮದುವೆ ಆಗ್ತೀಯ? ನೋಡಿ ಸುಕನ್ಯೆ ಹೇಳ್ತಾಳೆ, ಅವಶ್ಯವಾಗಿ ಮದುವೆ ಆಗ್ತದೆ ಅಪ್ಪ, ನೀನು ಯಾವ ಕಂಬಕ್ಕೆ ಹೋಗಿ ಮದುವೆ ಆಗು ಮದುವೆ ಆಗ್ತೇನೆ, ನೀನೇನು ಹೇಳ್ತೀವೋ ಅದನ್ನು ನಾನು ಕೇಳ್ತೀನಿ, ನನಗೇನು ಆಸೆಗಳು ಅಪೇಕ್ಷೆಗಳು ಆಕಾಂಕ್ಷೆಗಳಿಲ್ಲ, ನೀವೇನು ಹೇಳ್ತೀರೋ ಅದನ್ನು ಅವಶ್ಯವಾಗಿ ಮದುವೆ ಮಾಡ್ಕೋತೀವಿ. ಇಂತಹ ನೋಡ್ರಿ, ಅವಳು ಸುಕನ್ಯಾ, ಅದಕ್ಕಾಗಿ ಅವಳ ಹೆಸರು ಸುಕನ್ಯಾ, ಕುಕನ್ಯಾ ಅಲ್ಲ, ಅವಳು ಸುಕನ್ಯಾ, ಒಳ್ಳೆಯ ಕನ್ಯೆ ಅಲ್ಲ ನೋಡಿ. ಹಾಗಾಗಿ ಆಯಿತು ಅಂತ ಹೇಳಿ ಅವರ ಜೊತೆಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ ಪ್ರೀಣಯಾಮಾಸ ಚಿತ್ತಜ್ಞ ಅಪ್ರಮತ್ತ ಅನುವೃತ್ತಿಭಿ. ರಾಜನ ಮಗಳಾಗಿದ್ದರೂ ಕೂಡ ಅವಳಿಗೆಷ್ಟು ವಿನಯ, ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ ಅಂದರೆ ಪರಮಕೋಪಿಷ್ಠರಾಗಿರುವಂತಹ ಗಂಡನನ್ನ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾಳೆ. ಪತಿವ್ರತ ಶಿರೋಮಣಿಯವಳು ಸುಕನ್ಯಾ, ಸಾಮಾನ್ಯರಲ್ಲ. ಗಂಡ ಎಷ್ಟೇ ಕೋಪಿಷ್ಠನಾಗಿದ್ದರೂ, ಎಷ್ಟೇ ಅನಾರೋಗ್ಯಿಯಾಗಿದ್ದರೂ ಕೂಡ ಅವನನ್ನು ಬಿಡಲಿಲ್ಲ. ಅವನ ಜೊತೆಗೆ ತಾನೂ ಕೂಡ ಅಲ್ಲಿ ಇದ್ದು ಅವರ ಸೇವೆಯನ್ನು ವಿಶಿಷ್ಟವಾಗಿ ಮಾಡ್ತಾ ಇದ್ದಾಳೆ. ಕಸ್ಯಚಿತ್ ತ್ವತಕಾಲಸ್ಯ ನಾಸತ್ಯೋ ಆಶ್ರಮಂ ಗತೌ ಸಂಪೂಜಯಿತ್ವಾ ಪ್ರೋವಾಚ ವಯೋಮೇ ದತ್ತಮೀಶ್ವರೌ. ಸ್ವಲ್ಪ ದಿವಸ ಆದ್ಮೇಲೆ ಏನಾಯಿತು ಅಂದರೆ, ಆ ಚಮದ ಋಷಿಗಳ ಆಶ್ರಮಕ್ಕೆ ಅಶ್ವಿನಿ ದೇವತೆಗಳು ಬಂದಿದ್ದಾರೆ, ನಾಸತ್ಯ ದಸ್ರರು ಬಂದಿದ್ದಾರೆ. ಬಂದು ಹೇಳ್ತಾ ಇದ್ದಾರೆ, ಏನಿಲ್ಲ ಸ್ವಾಮಿ, ಒಂದು ನೀವು ಉಪಕಾರ ಮಾಡಬೇಕು, ನಿಮಗೆ ನಾವು ಉಪಕಾರ ಮಾಡ್ತೇವೆ, ನೀವು ನಮಗೆ ಉಪಕಾರ ಮಾಡಿ. ಏನು? ಗ್ರಹಂ ಗ್ರಹಿಷ್ಯೇ ಸೋಮಸ್ಯ ಯಜ್ಞೇವಾಂ ಅಪ್ಯ ಸೋಮಯೋ ಕ್ರಿಯತಾಂ ಮೇ ವಯೋ ರೂಪಂ ಪ್ರಮದಾನಾಂ ಯದೀಪ್ಸಿತಂ. ನೋಡ್ರಿ, ದೇವರನ್ನ ನಂಬಿ ನಡೆದರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ. ಪಾಪ ಚಮದೃಷಿಗಳು ವಿಚಾರ ಮಾಡಿದ್ರಂತೆ, ನಾನೇನೋ ಕೋಪದ ಭರದಲ್ಲಿ ಹೇಳಿಬಿಟ್ಟೆ ನನ್ನ ಮದುವೆ ಮಾಡ್ಕೋ ಅಂತ. ಅವಳು ನನ್ನ ಮದುವೆ ಆಗಿದ್ದಾಳೆ, ಅಂತಹ ತರುಣಿಯಾದ ಹುಡುಗಿ ನನ್ನಂತಹ ಮುದುಕನ ಜೊತೆಗೆ ಹೇಗೆ ಸಂಸಾರ ಮಾಡಬೇಕು? ಹಾಗಾದರೆ ಒಂದು ಪ್ಲಾನ್ ಮಾಡೋಣ. ಅಶ್ವಿನಿ ದೇವತೆಗಳು ಬಂದಿದ್ದಾರಲ್ಲ, ಅವರು ವೈದ್ಯರು, ಅವರಿಗೆ ಹೇಳ್ತೀನಿ ನಾನು, ನಿಮಗೆ ಸೋಮಪಾನ ಮಾಡುವಂತಹ ಅಧಿಕಾರ ಇಲ್ಲ, ನೀವು ಸೋಮಪಾನಾರ್ಹ ದೇವತೆಗಳಲ್ಲ, ಆದರೆ ನಾನು ಯಜ್ಞವನ್ನು ಮಾಡಿ ನಿಮಗೆ ಸೋಮಪಾನವನ್ನು ನಾನು ಕೊಡಿಸ್ತೇನೆ. ನನ್ನ ತಪಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿ ನಿಮಗೆ ನಾನು ಸೋಮಪಾನವನ್ನು ಕೊಡಿಸ್ತೇನೆ. ನೀವು ನನಗೆ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯವನ್ನು ಕೊಡಬೇಕು, ತರುಣನಾಗಬೇಕು ನಾನು. ಪಾಪ ನನ್ನನ್ನು ನಂಬಿ ಹೆಂಡತಿ ಬಂದಿದ್ದಾಳೆ, ಅವಳಿಗೋಸ್ಕರವಾಗಿ ನನ್ನ ದೇಹವನ್ನು ನಾನು ಸುಭದ್ರಪಡಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಬಾಢಂ ಆಯಿತು ಅಂತಾರವರು, ಹೇಳ್ತಾರೆ, ಆಯಿತು ಸ್ವಾಮಿ, ಈಗಿಂದೀಗಲೇ ನೀವು ಬನ್ನಿರಿ, ಈ ಸುಂದರವಾದ ಸರೋವರದಲ್ಲಿ ಸ್ನಾನ ಮಾಡಿ. ನೀವು ಸ್ನಾನ ಮಾಡಿ ಎದ್ರಿ ಅಂದರೆ ಸಾಕು, ಸಿದ್ಧಿ ವಿನಿರ್ಮಿತೆ. ಆ ಸ್ನಾನ ಮಾಡಿ ಹೇಳೋದೇ ತಡ, ನಿಮಗೆ ಎಲ್ಲ ವಿಧವಾಗಿರತಕ್ಕಂತಹ ದೇಹದ ಆಲಸ್ಯ ಎಲ್ಲ ಪರಿಹಾರವಾಗಿ ಗಟ್ಟಿಮುಟ್ಟಿಯಾದ ದೇಹ ನಿಮ್ದಾಗ್ತದೆ ಅಂದಾಗ, ಆಗ ಹೃದಂ ಪ್ರವೇಶಿತೋ ಅಶ್ವಿಭ್ಯಾಂ ಸ್ವಯಂಚ ಅಮಜ್ಜತಾಂ ಹೃದಯ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇವರು ಚಮನ್ ಋಷಿಗಳು ಮುಳುಗಿದ್ದಾರೆ ಆ ಸರೋವರದಲ್ಲಿ, ಅಶ್ವಿನಿ ದೇವತೆಗಳೂ ಕೂಡ ಅಲ್ಲಿ ಮುಳುಗಿದ್ದಾರೆ. ಮುಳುಗಿ ಆ ಸಂದರ್ಭದಲ್ಲಿ ಪುರುಷಾಶ್ರಯ ಉತ್ತಸ್ತು ಆವೀಚ್ಯ ವನಿತಾ ಪ್ರಿಯಾ, 3 ಜನ ಗಂಡಸರು ಎದ್ದು ಬರ್ತಾರೆ ಮೇಲೆ, ಬಹಳ ಅದ್ಭುತವಾದ ರೂಪವನ್ನು ತೆಗೆದುಕೊಂಡು ಬಂದಿದ್ದಾರೆ, ನೋಡಲಿಕ್ಕೆ ಅತ್ಯಂತ ಸ್ಫುರದ್ರೂಪಿಗಳಾಗಿದ್ದಾರೆ. ಆಗ ಆ ಸಂದರ್ಭದಲ್ಲಿ ಅಜಾನತಿ ಪತಿಂ ಸಾಧ್ವಿ ಅಶ್ವಿನೋ ಶರಣಮ್ಯಯು, ನೋಡಲಿಕ್ಕೆ 3 ಜನ ಚಮದರಂತೆ ಇದ್ದಾರೆ, ಸೇಮ್ 3 ಜನ ಚಮದರಂತೆ ಇದ್ದಾರೆ. ಆಗ ಪಾಪ ಸುಕನ್ಯಾ ಬಂದು ನೋಡ್ತಾಳೆ, ಯಾರು ನನ್ನ ಗಂಡ ಅಂತ ಹೆಂಗೆ ನಾನು ಗುರ್ತು ಹಿಡಿಬೇಕು, ಯಾರಿದ್ದಾರೆ ಇದರಲ್ಲಿ ಅಂತ ಮತ್ತೆ ಅಶ್ವಿನಿ ದೇವತೆಗಳನ್ನ ಶರಣು ಹೋಗಿದ್ದಾಳೆ. ಸ್ವಾಮಿ, ನೀವೇ ನನ್ನ ಅನುಗ್ರಹ ಮಾಡ್ರಿ, ನನ್ನ ಪತಿಯನ್ನು ನನಗೆ ಕೊಟ್ಬಿಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ, ಆಗ ಮತ್ತೆ ಹೇಳ್ತಾರೆ, ದರ್ಶಯಿತ್ವ ಪತಿಂ ತಸ್ಯೈ ಪಾತಿವೃತ್ತೇನ ತೋಷಿತವು. ಭಾಗವತ ಹೇಳುತ್ತೆ, ಅವರು ಪರೀಕ್ಷೆ ಮಾಡಿದ್ದಾರೆ, ಆ ಸುಕನ್ಯೆಯನ್ನ ಪರೀಕ್ಷೆ ಮಾಡಿದ್ದಾರೆ. ಬೇರೆಯವರಾಗಿದ್ದರೆ ಆ ಮುದುಕನ ಸಹವಾಸ ಸಾಕಾಗ ಹೋಗಿ ಸ್ವಾಮಿ ಒಳ್ಳೆಯ ಯಾವುದು ವರಂ ತಂದುಕೊಟ್ರಿ, ಇವನನ್ನೇ ಮದುವೆ ಮಾಡಿಸ್ತೀರಿ ಅಂತ ಬಿಡ್ತಿದ್ರೋ ಏನೋ. ಆದರೆ ಪಾಪ ಇವಳು ಮಾತ್ರ ಆ ಮಾತಾಡಲಿಲ್ಲ, ನನ್ನ ಪತಿಯೇ ನನಗೆ ಬೇಕು,
ಆ ಪತಿಯ ಸೇವೆಯನ್ನೇ ನಾನು ಮಾಡಬೇಕು ಅಂತ ತಾನು ಅತ್ಯಂತ ಪರಿಪರಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾಳಲ್ಲ, ಅದಕ್ಕಾಗಿ ಪರಮ ಸಂತೋಷ ಆಗಿದೆ ಅವರಿಗೆ. ಅವಳ ಪಾತಿವ್ರತ್ಯದಿಂದ ಸಂತೋಷಪಟ್ಟು ಅವಳಿಗೆ ಆಶೀರ್ವಾದವನ್ನು ಮಾಡಿ ತನ್ನ ಆ ಗಂಡನನ್ನು ಕೊಟ್ಟು ಅವರು ವಿಮಾನದಲ್ಲಿ ಹೊರಟು ಹೋಗಿದ್ದಾರೆ. ಆಮೇಲೆ ಇವರು ಚವಂದ ಋಷಿಗಳು ಯಾಗವನ್ನು ಮಾಡಿ ಅವರಿಗೆ ಸೋಮಪಾನವನ್ನು ಕುಡಿಸ್ತಾರೆ. ಅವರಿಗೆ ಸೋಮಪಾನಾರ್ಹ ದೇವತೆಗಳನ್ನಾಗಿ ಅವರಿಗೆ ಮಾಡ್ತಾರೆ. ಇಷ್ಟಾದ ಮೇಲೆ ಮುಂದೆ ಏನಾಯಿತು ಅಂದರೆ, ಒಂದು ದಿವಸ ಇಷ್ಟು ಉತ್ತಮವಾದ ದೇಹವನ್ನು ಪಡೆದಿದ್ದಾರೆ. ಪ್ರಾಯ ನಮಗನ್ಸುತ್ತೆ ಈ ಕಥೆಯನ್ನ ಯಾವಾಗ ಈ ಡಾಬೋರ್ ಕಂಪ್ನಿಯವರು ಕೇಳಿದರು. ಯಾಕಂದ್ರೆ ಡಾಬೋರ್ ಕಂಪ್ನಿಯವರು ಚ್ಯವನ್ಪ್ರಾಶ್ ಅಂತ ಶುರು ಮಾಡಿದರು. ಚ್ಯವನ್ಪ್ರಾಶ್ ಅಂದ್ರೆ ಅದೇನು ಸ್ವಲ್ಪ ತಿಂದ್ರೆ ಸಾಕು ದಷ್ಟಪುಷ್ಟ ದೇಹ ಆಗತ್ತೆ ಅಂತ. ಅದಕ್ಕೆ ಹೆಸರು ಚ್ಯವನಂತೆ ಆಗಿಟ್ರು ಅಂತ ಗೊತ್ತಾಗಲಿಲ್ಲ. ಅವರು ಪುರಾಣ ಕೇಳಿದ್ರೆ ಏನೋ ಪಾಪ, ಯಾವ ರೀತಿಯಾಗಿ ಚವನ ಋಷಿಗಳು ಮತ್ತೆ ಬಡಕಲಾದವರು, ಅತ್ಯಂತ ಕೃಷರಾದವರು ಇಲ್ಲಿ ಸ್ನಾನ ಮಾಡಿದ ಮೇಲೆ ದಷ್ಟಪುಷ್ಟರಾದರು, ಹಾಗೆ ಇದನ್ನು ತಿಂದ್ರಿ ದಷ್ಟಪುಷ್ಟರಾಗ್ತೀರಿ ಅಂತ ಅವರು ಚ್ಯವನ್ಪ್ರಾಶ್ ಅಂತ ಪ್ರಾರಂಭ ಮಾಡಿದ್ದಾರೆ. ಇರ್ಲಿ, ಒಂದ್ ದಿವಸ ಏನಾಯ್ತು ಅಂದ್ರೆ, ರಾಜ ಪಾಪ ಯಾವುದೋ ಮುದುಕನಿಗೆ ಮಗಳನ್ನು ಕೊಟ್ಟುಬಿಟ್ಟೆ, ನೋಡೋಣ ಪಾಪ ಹೆಂಗಿದ್ದಾಳೆ, ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡಬೇಕು ಅಂತ ಮನೆಗೆ ಬಂದಿದ್ದಾನೆ. ರಾಜ ದುಹಿತರಂ ಪ್ರಾಹ ಕೃತಪಾದಾಭಿವಂದನಂ ಆಶಿಶೋನ ಪ್ರಯುಂಜಾನಃ ನಾತಿ ಪ್ರೀತಿ ಮನ ಇವ. ಬಂದು ನೋಡ್ತಾನೆ, ಒಳಗಡೆ ಯಾರೋ ಊಟಕ್ಕೆ ಕೂತಾರೆ. ಹೋಗಿ ನೋಡಿದ, ಮಗಳನ್ನ ಕರೆದ, ಸುಕನ್ಯನ್ ಕರೆದ, ಹೇಳಿದ, ಏನಮ್ಮ ಯಾರು ಒಳಗೆ ಕೂತವ್ರು, ಯಾರವರು, ನಿಮ್ಮ ಮನೆಯವರೆಲ್ಲಿದ್ದಾರೆ, ಎಲ್ಲಿ ಹೋದ್ರು ನಿಮ್ಮ ಮನೆಯವರು, ಯಾರಿವರು ಅಂತ ಕೇಳಿದಾಗ ಅವಳು ಹೇಳ್ತಾಳ, ಇಲ್ಲಪ್ಪ ಅವರೇ ನಿನ್ನ ಅಳಿಯಂದ್ರು, ಸಾಕ್ಷಾತ್ತಾಗಿ ನಿಮ್ಮ ಅಳಿಯಂದ್ರೆ ಅವರು. ಹೌದಾ, ಏನಿದು ಹಿಂಗಾಗೋಯ್ತು? ಆಗ ಎಲ್ಲ ಹೇಳ್ತಾಳವಳು, ಈ ರೀತಿಯಾಗಿ ನಾನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಸೇವೆಯನ್ನು ಮಾಡಿದೆ. ಆ ಸೇವೆಯನ್ನು ಮೆಚ್ಚಿ ಅಶ್ವಿನಿ ದೇವತೆಗಳು ಬಂದಿದ್ದಾರೆ. ಬಂದಾಗ ಅವರ ಅನುಗ್ರಹದಿಂದ ಇಂಥ ಉತ್ತಮವಾದ ದೇಹವನ್ನು ಪಡೆದಿದ್ದಾರೆ ಎಂಬುದಾಗಿ ತಿಳಿಸಿದಾಗ, ಶಶಂಸ ಪಿತ್ರೆ ತತ್ಸರ್ವಂ ವಯೋರೂಪಾಭಿಲಂಬನಂ ಸ್ಮಿತಃ ಪರಮಃ ಪ್ರೀತಃ ತನಯಾಂ ಪರಿಶಸ್ವಜೆ. ಎಷ್ಟು ಸಂತೋಷ ಆಗಿದೆ ಆ ತಂದೆಗೆ. ಶರಿಯಾತಿ ಮಹಾರಾಜನಿಗೆ ತನ್ನ ಮಗಳನ್ನ ಆಲಿಂಗನ ಮಾಡಿಕೊಂಡು ಅಪ್ಪಿಕೊಂಡು ಹೇಳ್ತಾನೆ, ಇಂಥ ದೊಡ್ಡ ಕಾರ್ಯ ಮಾಡಿದೆಯಮ್ಮ ನೀನು. ನಿಜವಾಗಲೂ ನೋಡಿದರೆ ಏನೂ ಇಲ್ಲದೆ ಇರುವಂತಹ ವ್ಯಕ್ತಿಗೆ ನಾನು ಕನ್ಯಾದಾನ ಮಾಡಿದೆ, ಆದರೆ ನಿನ್ನ ತಪಸ್ಸು, ನಿನ್ನ ಪಾತಿವ್ರತ್ಯದ ಮಹಿಮೆಯಿಂದ ಎಂತಹ ಜಗತ್ತಿಗೆ ನೀನು ಆದರ್ಶ ಮಹಿಳೆಯಾಗಿದ್ದಿ ಅಂತ ಸಂತೋಷ ಪಡ್ತಾ ಇದ್ದಾನೆ. ಹೀಗೆ ಆ ಶರಿಯಾತಿ ಮಹಾರಾಜನ ಕಥೆಯನ್ನು ನಮಗೆ ತಿಳಿಸ್ತಾರೆ. ಸೋಮೇನ ಯಾಜಯನ್ ವೀರಃ ಗ್ರಹಂ ಸೋಮಸ್ಯ ಜಾಗೃಹೀತ್ ಅಸೋಮಯೋಹೋ ಅಪ್ಯಶ್ವಿನೋಹೋ ಅಶ್ವಸ್ತ ಸ್ವೇನ ತೇಜಸ. ಹೀಗೆ ಮತ್ತೆ ಅವರಿಗೆ ಆ ಸೋಮಪಾನವನ್ನು ಕುಡಿಸಿ ಒಂದು ಉತ್ತಮವಾದ ಕಾರ್ಯವನ್ನು ಸಾಧಿಸಿರುವಂತಹ ಮಹಾನುಭಾವರು ಚಮಂದ ಋಷಿಗಳು ಎಂಬುದಾಗಿ ಕೇಳ್ತಾ ಮುಂದಿನ ಕಥಾಭಾಗವನ್ನು ಮತ್ತೆ ನಾಳಿನ ದಿವಸ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.